ಸ್ನೇಹಿತರೆ, ರಾಗಿ ಕಣ ಸಂತೆ ಈ ಬೋರ್ಡ್ ಮತ್ತು ಇಲ್ಲಿರುವಂತಹ ಪ್ರದೇಶವನ್ನು ನೋಡಿ ಕನ್ಫ್ಯೂಸ್ ಆಗಬೇಡಿ. ಯಾಕಂದರೆ ಇದು ಯಾವುದೋ ಹಳ್ಳಿ ಅಲ್ಲ, ಇದು ನಮ್ಮ ಬೆಂಗಳೂರಿನಲ್ಲೇ ನಡೆಯುವಂತಹ ಒಂದು ಸಂತೆ. ಬೆಂಗಳೂರು ಅಂದ ತಕ್ಷಣ ನಮಗೆಲ್ಲ ಮೊದಲು ನೆನಪಾಗೋದು IT ಕಂಪನಿಗಳು ಅಥವಾ ದೊಡ್ಡ ದೊಡ್ಡ ಮಾಲ್ಗಳು ಮತ್ತು ಇಲ್ಲಿನ ಟ್ರಾಫಿಕ್. ಆದರೆ ಇದೇ ಬೆಂಗಳೂರಿನಲ್ಲಿ ಪ್ರಕೃತಿ, ರೈತರು, ಸಾವಯವ ಕೃಷಿ, ಸಂಸ್ಕೃತಿ ಮತ್ತು ನಮ್ಮ ನಾಡಿನ ಸೊಗಡನ್ನು ಒಂದೇ ಜಾಗದಲ್ಲಿ ಅನುಭವಿಸಬಹುದಾದಂತಹ ಒಂದು ಅದ್ಭುತ ಸ್ಥಳ ಇದೆ. ಈ ಸ್ಥಳದ ಹೆಸರೇ ರಾಗಿ ಕಣ. ಇದು ಕೇವಲ ಒಂದು ಮಾರ್ಕೆಟ್ ಅಲ್ಲ, ಇದು ರೈತರ ಕನಸು, ಪ್ರಕೃತಿಯ ಹಬ್ಬ ಮತ್ತು ನಮ್ಮ ಕರ್ನಾಟಕದ ಸಂಸ್ಕೃತಿಯ ಪರಂಪರೆಯ ಪ್ರತಿಬಿಂಬ. ಇಂದು ನಾನು ನಿಮ್ಮನ್ನು ಈ ಸುಂದರ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ರಾಗಿ ಕಣದೊಳಗೆ ಹೆಜ್ಜೆ ಹಾಕೋಣ. ರಾಗಿ ಕಣದ ಒಳಗೆ ಕಾಲಿಟ್ಟ ತಕ್ಷಣವೇ ನಮಗೆ ಒಂದು ವಿಭಿನ್ನ ಅನುಭವ ಆಗುತ್ತೆ. ಯಾವುದೇ ಮಾಲ್ನಲ್ಲಿ ಸಿಗದಂತಹ ನೆಮ್ಮದಿ, ಹಸಿರು ವಾತಾವರಣ, ನಗುತ್ತಾ ಮಾತನಾಡುವ ರೈತರು, ತಾಜಾ ತರಕಾರಿಗಳ ಪರಿಮಳ, ಮಕ್ಕಳ ಆಟ, ಹಿನ್ನೆಲೆಯಲ್ಲಿ ಕೇಳಿ ಬರುವಂತಹ ಜಾನಪದ ಸಂಗೀತ. ನಿಜವಾಗಿಯೂ ಇದು ಬೆಂಗಳೂರಿನ ಮಧ್ಯೆ ಇರುವಂತಹ ಒಂದು ಪುಟ್ಟ ಹಳ್ಳಿ ಅನ್ಸುತ್ತೆ. ಮೊದಲ ಬಾರಿ ಬಂದವರಿಗಾದರೆ ಕನಿಷ್ಠ 2 ಗಂಟೆಗಳ ಕಾಲ ಹೇಗೆ ಕಳೆಯುತ್ತದೆ ಅನ್ನೋದೇ ಗೊತ್ತಾಗೋದಿಲ್ಲ. ಈ ರಾಗಿ ಕಣವನ್ನು ಉಲ್ಕಲ್ ಮುನಿಶಾಮಪ್ಪ ಮತ್ತು ಮುನಿವೆಂಕಟಮ್ಮ ಚಾರಿಟಬಲ್ ಟ್ರಸ್ಟ್ ಮತ್ತು ಗ್ರಾಮ ಸೇವಾ ಸಂಘ ಜಂಟಿಯಾಗಿ ಆಯೋಜಿಸುತ್ತದೆ. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಗ್ರಾಮೀಣ ರೈತರು, ನೇಕಾರರು, ಕರಕುಶಲ ಕಲಾವಿದರು ಹಾಗೂ ಸಣ್ಣ ಉತ್ಪಾದಕರನ್ನು ನೇರವಾಗಿ ನಗರದ ಗ್ರಾಹಕರೊಂದಿಗೆ ಸಂಪರ್ಕಿಸುವುದು. ಇದರಿಂದ ಮಧ್ಯವರ್ತಿಗಳ ಪಾತ್ರ ಕಡಿಮೆಯಾಗಿ ರೈತರಿಗೆ ನ್ಯಾಯಯುತ ಬೆಲೆ ದೊರೆಯುತ್ತದೆ. ಈ ಸಂತೆ ನಡೆಯುವ ಸ್ಥಳ ಶ್ರೀರಾಮಕೃಷ್ಣ ಸಮಗ್ರ ಶಿಕ್ಷಣ ಕೇಂದ್ರದ ಸುಂದರ ಆವರಣ. ಇದು ಗೊಟ್ಟಿಗೆರೆಯ IDBI ಲೇಔಟ್ನಲ್ಲಿ ಬನ್ನೇರುಘಟ್ಟ ರಸ್ತೆಯ ಸಮೀಪದಲ್ಲಿದೆ. ಸುಮಾರು 18ರಿಂದ 20 ಎಕರೆಗಳಷ್ಟು ಹಸಿರು ಪರಿಸರದ ಈ ವಾತಾವರಣದಲ್ಲಿ ಪ್ರತಿ ಭಾನುವಾರ ರಾಗಿ ಕಣ ಸಂತೆ ನಡೆಯುತ್ತದೆ. ಕಣ ಎಂಬ ಪದಕ್ಕೆ ಕನ್ನಡದಲ್ಲಿ ಧಾನ್ಯ ಒಕ್ಕುವ ಅಂಗಳ ಎಂಬ ಅರ್ಥವಿದೆ. ಈ ಆವರಣದಲ್ಲಿ ರಾಗಿ ಸೇರಿದಂತೆ ವಿವಿಧ ಬೆಳೆಗಳನ್ನು ಬೆಳೆಯಲಾಗುತ್ತಿತ್ತು. ಆದ್ದರಿಂದಲೇ ಈ ಸಂತೆಗೆ ರಾಗಿ ಕಣ ಎಂಬ ಅರ್ಥಪೂರ್ಣ ಹೆಸರು ಬಂದಿದೆ. ರಾಗಿ ಕಣ ಪ್ರತಿ ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆಯುತ್ತದೆ. ಇಲ್ಲಿ ತಾಜಾ ತರಕಾರಿಗಳು, ಹಣ್ಣುಗಳು, ಸಿರಿಧಾನ್ಯಗಳು, ಸಾವಯವ ಉತ್ಪನ್ನಗಳು, ಕೈಮಗ್ಗದ ವಸ್ತುಗಳು, ಸಾಂಪ್ರದಾಯಿಕ ಆಹಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಂದೇ ಸ್ಥಳದಲ್ಲಿ ಅನುಭವಿಸಬಹುದು. ಇಲ್ಲಿರುವಂತಹ ಪ್ರತಿಯೊಂದು ಸ್ಟಾಲ್ನ ಹಿಂದೆಯೂ ಒಂದು ಕುಟುಂಬದ ಶ್ರಮ ಇದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಬೆಳೆದ ತರಕಾರಿಗಳನ್ನು ಕೊಯ್ಯುವುದು, ಅವುಗಳನ್ನು ಸ್ವಚ್ಛಗೊಳಿಸುವುದು, ನಗರಕ್ಕೆ ತಂದು ಮಾರಾಟ ಮಾಡುವುದು ಇದು ಸುಲಭದ ಕೆಲಸವಲ್ಲ. ಇಲ್ಲಿ ಮಧ್ಯವರ್ತಿಗಳಿಲ್ಲ. ರೈತನೇ ಉತ್ಪಾದಕ, ರೈತನೇ ಮಾರಾಟಗಾರ. ನಾವು ಖರೀದಿಸುವ ಪ್ರತಿಯೊಂದು ವಸ್ತುವಿನ ಹಣ ನೇರವಾಗಿ ರೈತರ ಕೈ ಸೇರುತ್ತದೆ. ಇದು ರಾಗಿ ಕಣದ ಅತಿ ದೊಡ್ಡ ವಿಶೇಷತೆ. ರಾಗಿ ಕಣದ ಆಹಾರ, ಇಲ್ಲಿ ಸಿಗುವ ಪ್ರತಿಯೊಂದು ತಿಂಡಿಯು ಮನೆಯ ರುಚಿಯನ್ನು ನೆನಪಿಸುತ್ತದೆ. ಬಿಸಿ ಬಿಸಿ ದೋಸೆ, ರಾಗಿ ಮುದ್ದೆ, ರಾಗಿ ಮಾಲ್ಟ್, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಸಾವಯವ ತಿಂಡಿಗಳು ಮತ್ತು ಸಾಂಪ್ರದಾಯಿಕ ಫಿಲ್ಟರ್ ಕಾಫಿ. ಇಲ್ಲಿನ ಊಟ ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ಮನಸ್ಸು ತುಂಬಿಸುತ್ತದೆ. ರಾಗಿ ಕಣದ ಇನ್ನೊಂದು ವಿಶೇಷತೆ ಇಲ್ಲಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜಾನಪದ ಹಾಡುಗಳು, ಡೊಳ್ಳು ಕುಣಿತ, ಸ್ಥಳೀಯ ಕಲಾವಿದರ ಪ್ರದರ್ಶನ, ಮಕ್ಕಳಿಗೆ ಚಟುವಟಿಕೆಗಳು. ಇದು ಒಂದು ಮಾರ್ಕೆಟ್ ಅನಿಸುವುದಕ್ಕಿಂತ ಒಂದು ಹಬ್ಬ ಅನಿಸುತ್ತದೆ. ನೀವು ಆರೋಗ್ಯಕರ ಆಹಾರವನ್ನು ಹುಡುಕುತ್ತಿದ್ದರೆ, ರೈತರನ್ನು ಬೆಂಬಲಿಸಬೇಕೆಂದಿದ್ದರೆ, ಭಾನುವಾರ ಕುಟುಂಬದೊಂದಿಗೆ ಒಂದು ಹೊಸ ಅನುಭವ ಬೇಕಾಗಿದ್ದರೆ ಅಥವಾ ಬೆಂಗಳೂರಿನ ಗದ್ದಲದಿಂದ ಸ್ವಲ್ಪ ಸಮಯ ದೂರ ಇರಬೇಕೆಂದಿದ್ದರೆ ಒಮ್ಮೆ ರಾಗಿ ಕಣಕ್ಕೆ ಭೇಟಿ ನೀಡಿ. ಖಂಡಿತ ನಿರಾಶರಾಗುವುದಿಲ್ಲ. ಇಲ್ಲಿನ ಸುಂದರ ಪ್ರಕೃತಿ ನಿಮ್ಮನ್ನು ಸ್ವಾಗತಿಸುತ್ತದೆ. ಇಲ್ಲಿ ಕೇವಲ ಅಂಗಡಿಗಳು ಮಾತ್ರವಲ್ಲ, ವಿಶಾಲವಾದಂತಹ ದೊಡ್ಡ ತೆಂಗಿನ ತೋಟವಿದೆ. ತೆಂಗಿನ ತೋಟದಲ್ಲಿ ನಡೆದಾಡುತ್ತಾ ಕಾಲಹರಣ ಮಾಡಬಹುದು ಹಾಗೂ ಇಲ್ಲಿನ ಸಾಕು ಪ್ರಾಣಿಗಳನ್ನು ಸಹ ನೋಡಬಹುದು. ವಿಶೇಷವೆಂದರೆ ಇಲ್ಲಿನ ಆಹಾರ ಮಳಿಗೆಗಳಲ್ಲಿ ಊಟವನ್ನು ಖರೀದಿಸಿ ಇದೇ ತೋಟದಲ್ಲಿ ಕೂತು ಊಟ ಮಾಡಬಹುದು. ನಾವು ಬೆಂಗಳೂರಿನ ರೆಸ್ಟೋರೆಂಟ್ನಲ್ಲಿ ಟೇಬಲ್ ಮೇಲೆ ಕೂತು ಊಟ ಮಾಡಿರಬಹುದು. ಆದರೆ ತೋಟದಲ್ಲಿ ಕೂತು ಊಟ ಮಾಡುವಂತಹ ಈ ಸೊಬಗು ನಾವು ಹಳ್ಳಿಗಾಡಿನ ಪ್ರದೇಶದಲ್ಲಿ ಬಿಟ್ಟರೆ ಕೇವಲ ಬೆಂಗಳೂರಿನಲ್ಲಿ ಈ ಒಂದು ಸ್ಥಳದಲ್ಲಿ ಮಾತ್ರ ಕಾಣಬಹುದು. ಇದು ಕೇವಲ ವ್ಯಾಪಾರದ ಸ್ಥಳವಲ್ಲ, ಇದು ಪ್ರಕೃತಿ ಮತ್ತು ರೈತನ ನಡುವಿನ ಬಾಂಧವ್ಯ. ಸ್ನೇಹಿತರೆ, ರೈತ ಉಳಿದರೆ ದೇಶ ಉಳಿಯುತ್ತದೆ. ಸ್ಥಳೀಯ ಉತ್ಪನ್ನಗಳನ್ನು ಖರೀದಿಸುವುದು ನಮ್ಮ ಆರೋಗ್ಯಕ್ಕೂ ಮತ್ತು ರೈತರ ಭವಿಷ್ಯಕ್ಕೂ ಒಳ್ಳೆಯದು. ಒಮ್ಮೆ ಸಮಯ ಮಾಡಿಕೊಂಡು ರಾಗಿ ಕಣಕ್ಕೆ ಭೇಟಿ ನೀಡಿ. ನಿಮ್ಮ ಅನುಭವವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ರೀತಿಯ ಕರ್ನಾಟಕದ ವಿಶೇಷ ಸ್ಥಳಗಳು, ಆಹಾರ, ಸಂಸ್ಕೃತಿ ಮತ್ತು ಪ್ರವಾಸದ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ಕನ್ನಡ ಬ್ಲೆಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಈ ಮಾಹಿತಿಯನ್ನು ತಲುಪಿಸಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.
welcome to the channel. Make sure to hit that subscribe button and the bell icon for more Karnataka culture.